ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಂಬು ಪ್ರದರ್ಶನ ಮಾಡಿರುವಂತಹ ಕಾಂಗ್ರೆಸ್ ಒಂದೊಂದು ಕಡೆ ಬಿಜೆಪಿ ಚಂಬು ಕೊಟ್ಟಿದೆ ಅಂತ ದೊಡ್ಡ ಮಟ್ಟದ ಚಂಬು ಚರ್ಚೆ ಆಗ್ತಾ ಇದೆ. ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವ್ರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡಿದವ್ರು. ಏನು ಬಿ ಜೆ ಪಿ ಅವರು ಆಡಳಿತ ಮಾಡಿದ್ರಾ? ಈ 10 ವರ್ಷದಲ್ಲಿ ನಮ್ಮದು ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನು 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬದ್ದದು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ದ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ನಿಮಗೆ ತಾಕತ್ತಿದೆಯಾ? ಕಾಂಗ್ರೆಸ್ನವ್ರು ನೀವು ಚಂಬು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ ಎಂ ಪಿಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಾಕತ್ತು ದಮ್ಮಿದೆಯಾ ಡಿ ಕೆ ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟಿಲ್ಲ, ಪೂರ್ಣ ತುಂಬಿದಂಥ ಇದೇನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನು, ಅಮೃತ ಕಲಶವನ್ನು ನಾವು ಭಾರತಕ್ಕೆ ಕೊಟ್ಟಿದ್ದೀವಿ. ಅದು ನರೇಂದ್ರ ಮೋದಿಯವ್ರ ಸಾಧನೆ. ನೀವು ನೋಡಿರಿ, ಮೊನ್ನೆ ನಿಮ್ಗೆ ಹೇಳ್ತೀನಿ, ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡಾರ 14 ವರ್ಷ ಗುಜರಾತದ ಮುಖ್ಯಮಂತ್ರಿ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಅವರ ಅಸೆಟ್ ಎಷ್ಟಿದೆ? 2,30,00,000. ಈ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮದು ಕೂಡಿ ಎಷ್ಟಿದೆ? ಅಧಿಕೃತವಾಗಿ ಆನ್ ರೆಕಾರ್ಡ್ 2,000 ಕೋಟಿ ರೂಪಾಯಿ ಇದೆ. ಎಲ್ಲಿದು ಬತ್ತು 2,000 ಕೋಟಿ ಇವ್ರಿಗೆ? ಇವ್ರು ಎಲ್ಲಿ ಯಾರು ರಾಮಚಂದ್ರ ಕೋತ್ವಾಲ್ ರಾಮಚಂದ್ರ ಬಳಿ ಸಿಗರೇಟ್ ತಂದು ಕೊಡೋರು, ಚಾಕ್ ತಂದು ಕೊಡುವಂಥವ್ರ ಬಳಿ 2,000 ಕೋಟಿ ಹೆಂಗೆ ಬಂತು? ಈ ದೇಶದಲ್ಲಿ 24 ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ಪ್ರಧಾನಮಂತ್ರಿ ಆಸ್ತಿ 2,30,00,000. ನೀವು ಚಂಬು ಜನರು ಕೊಟ್ಟಿರೋ, ಚಂಬು ನಾವು ಕೊಟ್ಟಿವಿ, ಇದು ಜನ ತೀರ್ಮಾನ ಮಾಡ್ತಾರೆ. ಅಲ್ಲ ಸರ್, ಅವ್ರು ಏನಂದ್ರೆ ದೇಶಕ್ಕೆ ಕೊಟ್ಟಿದ್ರೆ, ಆದ್ರೆ ನಮ್ಮ ರಾಜ್ಯಕ್ಕೆ ಏನು ಕೊಟ್ರು ಅಂತ 2,30,000 ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ. ಅವ್ರ ಸರ್ಕಾರ ಇದ್ದಾಗ 25,000 ಕೋಟಿ ಕೊಟ್ಟಿದೆ. ನಮ್ಮ ಸರ್ಕಾರ 10 ವರ್ಷದಲ್ಲಿ 2,30,000 ರೂಪಾಯಿ. ಅದು ಜಿ ಎಸ್ ಟಿಲಿ ಏನು ಪಾಲು ಬರಬೇಕಾಯ್ತು, ಜಿ ಎಸ್ ಟಿ ಪಾಲು ಕೊಟ್ಟಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು, ಜನ್ಧನ್ ನಮ್ಮ ಇದರಲ್ಲಿ 6,000 ರೂಪಾಯಿ ರೈತರು ಕೊಟ್ಟಂಥದ್ದು ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು, ಏನು ಕರ್ನಾಟಕ ಬಿಟ್ಟು ಕೊಟ್ಟಾರೆ. 2,30,000 ಅಂದ್ರೆ ಎಷ್ಟು ಪಟ್ಟ ಆಯ್ತು ನೋಡಿರಿ. 25,000 ಕೋಟಿಯಲ್ಲಿ 2,30,000 ಕೋಟಿಯಲ್ಲಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ.